ನಾಳೆ ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಗಳು ಲಭ್ಯವಾಗಿದೆ ಬೆಂಬಲ ಲಭ್ಯವಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀವಿ. ನಾಳೆ ಕರ್ನಾಟಕ ಬಂದ್ ಆಗ್ತಾ ಇದ್ದು ಮೈಸೂರಿನಲ್ಲಿ ನಾಳೆ ಎಂದಿನಂತೆ ಹೋಟೆಲ್ಗಳು ಓಪನ್ ಇರುತ್ತೆ. ಹೋಟೆಲ್ ಅಸೋಸಿಯೇಷನ್ ಈಗಾಗಲೇ ತಿಳಿಸಿದ್ದಾರೆ. ಇನ್ನು ಬಹುತೇಕ ಸಂಘಟನೆಗಳ ಬೆಂಬಲವೂ ಕೂಡ ಇಲ್ಲ. ಮಾರುಕಟ್ಟೆ ವ್ಯಾಪಾರಿಗಳ ಸಂಘವೂ ಕೂಡ ಇನ್ನು ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ. ದೇವರಾಜ ಅರಸು ರಸ್ತೆ ವ್ಯಾಪಾರಿಗಳ ಸಂಘ, ಸಂತೆಪೇಟೆ ವರ್ತಕರು ಎಲ್ಲರೂ ಕೂಡ ಒಂದೇ ನಿರ್ಧಾರಕ್ಕೆ ಬಂದಿದ್ದಾರೆ. ನಾವು ಬಂದ್ಗೆ ಬೆಂಬಲವನ್ನ ಕೊಡಲ್ಲ ಅಂತ. ನಾಳೆ ಕರ್ನಾಟಕ ಬಂದ್ನ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇದರ ಎಫೆಕ್ಟ್ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಯೂನಿಯನ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಸಪೋರ್ಟ್ ಮಾಡಲ್ಲ ಅಂತ. ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದವೆ. ಹಾಗಾದ್ರೆ ನಾಳೆ ಮೈಸೂರಿನಲ್ಲಿ ಹೋಟೆಲ್ಗಳ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಬರುವಂತಹ ಪ್ರವಾಸಿಗರಿಗೆ ಊಟ ಸಿಗುತ್ತೋ ಇಲ್ಲೋ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರಿಗೆ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ಇದೆ, ಹೋಟೆಲ್ಗಳ ಸ್ಥಿತಿಗತಿ ಹೇಗಿರುತ್ತೆ? ಕರ್ನಾಟಕ ಬಂದ್ಗೆ ನಾಳೆ ನೈತಿಕ ಬೆಂಬಲವಾಗಿ ನಾವು ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲ ನೀಡ್ತಾ ಇದ್ವಿ. ಸಂಪೂರ್ಣವಾದ ಮುಚ್ಚಿ ಬೆಂಬಲ ನೀಡ್ತಾ ಇಲ್ಲ. ಕಪ್ಪು ಪಟ್ಟಿ ಧರಿಸಿ ಏನು ಪ್ರವಾಸಿಗರಿಗೆ ತೊಂದರೆ ಆಗದ ರೀತಿಯಲ್ಲಿ ಶನಿವಾರ ಬಂದಿರೋದ್ರಿಂದ ಮತ್ತು ಪ್ರವಾಸಿಗರು ಜಾಸ್ತಿ ಬರ್ತಾರಿಂದ ಮತ್ತು ಈಗಾಗಲೇ SLC ಪರೀಕ್ಷೆಗಳು ನಡೀತಾ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಸಂಪೂರ್ಣವಾದ ಮುಚ್ಚಿ ಬಂದ್ ಮಾಡೋಂಥ ಪ್ರಮೇಯ ನಾವು ನಮ್ಮ ಸಂಘದಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಕಪ್ಪು ಪಟ್ಟಿ ಧರಿಸಿ ಅವರು ಪ್ರತಿಭಟನೆಯಲ್ಲಿ ಕೂಡ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಆ ಪ್ರತಿಭಟನೆ ಮೂಲಕ ನಾವು ಕೂಡ ಅವರಿಗೆ ಕೈ ಜೋಡಿಸಿ ಈ ನಾಡಿನ ಜಲ, ಗಡಿ, ಭಾಷೆ, ನಮ್ಮ ಸಂಸ್ಕೃತಿ ಬಂದಾಗ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಹೋರಾಟದಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಂದರೆ ಪ್ರವಾಸಿಗರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಹೋಟೆಲ್ಗಳು ಮುಚ್ತಾ ಇಲ್ವಾ? ಹೌದು, ಪ್ರವಾಸಿಗರಿಗೂ ತೊಂದರೆ ಆಗುತ್ತೆ. ಮತ್ತು ನಮ್ಮ ಕಾರ್ಮಿಕರು ಒಂದು 25,000 ಜನ ಕಾರ್ಮಿಕರು ಮೈಸೂರು ನಗರ ಜಿಲ್ಲಾದ್ಯಂತ ಇದ್ದಾರೆ. ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅವರು ದೈನಂದಿನ ದುಡಿದು ತಿನ್ನುವಂಥ ಕಾರ್ಮಿಕರಾಗಿರ್ತಾರೆ ಕೆಲವು ಕಡೆ ಎಲ್ಲ. ಹಾಗಾಗಿ ಅವ್ರಿಗೂ ತೊಂದರೆ ಆಗಬಾರ್ದು. ಮತ್ತು ಪ್ರವಾಸಿಗರಿಗೆ ನಾವು ತೊಂದರೆ ಮಾಡಿದ್ರೆ ಈ ಪ್ರವಾಸಿಗರು ಮೈಸೂರಿಗೆ ಬರುವಂಥ ಪ್ರವಾಸಿಗರು ಸಂದೇಶ ಬೇರೆ ಥರ ಹೋಗುತ್ತೆ. ಪ್ರವಾಸಿಗರಿಗೆ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದಿರ್ತಾರೆ. ಆ ಸಂದೇಶ ಬೇರೆ ಥರ ಹೋಗೋ ಕಾರಣದಿಂದ ನಮ್ಮ ಹೋಟ್ಲ್ ಉದ್ಯಮ ಯಥಾಸ್ಥಿತಿ ನಡೆಯುತ್ತೆ. ನೈತಿಕ ಬೆಂಬಲ ನಾವು ಈ ಸಂಘಟನೆಗಳಿಗೆ ಕೋರಿರೋ ಬಗ್ಗೆ ನೈತಿಕ ಬೆಂಬಲ ನಾವು ಈಗಾಗಲೇ ಸ್ಪಷ್ಟನೆ ಪಡಿಸಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅಂದರೆ ಎಲ್ಲ ಹಂತದ ಹೋಟೆಲ್ಗಳು ಬಂದಿರುತ್ತೆ, ಓಪನ್ ಇರುತ್ತೆ. ಎಲ್ಲ ಹಂತದ ಹೋಟ್ಲು, ಫಾಸ್ಟ್ ಫುಡ್ಡಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲವೂ ಓಪನ್ ಇರುತ್ತೆ. ಪದಾಧಿಕಾರಿಗಳು ಮಾತ್ರ ಪ್ರತಿಭಟನೆ. ಪದಾಧಿಕಾರಿಗಳು ಒಂದು 25 ಜನ ಪದಾಧಿಕಾರಿಗಳಿದ್ದು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ತೀವಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಯಾವ ಪ್ರವಾಸಿಗರು ಯಾರು ಕೂಡ ಆತಂಕ ಪಡುವಂಥ ಅಗತ್ಯಗಳಿಲ್ಲ. ನಾಳೆ ಹೋಟೆಲ್ಗಳು ಎಂದಿನಂತೆ ಮೈಸೂರಿನಲ್ಲಿ ತೆರೆದಿರುತ್ತೆ. ಎಲ್ಲ ಹಂತದ ಹೋಟೆಲ್ಗಳು ಕೂಡ ಎಂದಿನಂತೆ ತೆರೆದಿರುತ್ತೆ. ಕೇವಲ ಈ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ನೈತಿಕವಾಗಿ ಅಷ್ಟೇ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಕೆಲವೊಂದಿಷ್ಟು ಪದಾಧಿಕಾರಿಗಳು ಮಾತ್ರ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಉಳಿದಂತೆ ಮೈಸೂರಿನಲ್ಲಿ ಎಲ್ಲ ಹಂತದ ಹೋಟೆಲ್ಗಳು ಕೂಡ ನಾಳೆ ಎಂದಿನಂತೆ ಓಪನ್ ಆಗಿ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್. ನಾಳೆ ಅಖಂಡ ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದಾರೆ. ಆದರೆ ಮೈಸೂರಿನಲ್ಲಿ ಯಾಕೆ ಈ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ? ಅಂದರೆ ಬಂದ್ ಘೋಷಣೆ ಆಗಿದ ಸಮಯ ಸಂದರ್ಭದ ವಿರೋಧನ ಅಥವಾ ಬಂದ್ನ ಉದ್ದೇಶವನ್ನೇ ವಿರೋಧಿಸ್ತಾ ಇದ್ದಾರಾ? ಇಲ್ಲ, ಬಂದ ಉದ್ದೇಶವನ್ನು ಯಾರು ವಿರೋಧಿಸ್ತಾ ಇಲ್ಲ ದಿವ್ಯ. ಇಲ್ಲೇನಾಗಿದೆ ಅಂತಂದರೆ ಇಲ್ಲಿರುವಂಥ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ವಿಚಾರದಲ್ಲೇ ಆಗಲಿ ಅಥವಾ ಇಲ್ಲಿರುವ ಸಂಘಟನೆಗಳ ಜೊತೆಗೆ ಪೂರ್ವಭಾವಿ ಮಾತುಕತೆಗಳನ್ನಾಗಲಿ ಯಾವ ನಾಯಕರು ಕೂಡ ಮಾಡಿಕೊಂಡಿಲ್ಲ. ಮತ್ತು ಇಲ್ಲಿರುವಂತಹ ಸಂಘಟನೆಗಳ ಜೊತೆಗೆ ಒಂದು ಸಭೆಗಳನ್ನು ಕೂಡ ನಡೆಸಿಲ್ಲ. ಪರಿಣಾಮವಾಗಿ ಅದರ ಜೊತೆಗೆ ಈಗ ಏನೋ ಎಕ್ಸಾಮ್ನ ಟೈಮ್ ಇದೆ, ಜೊತೆಗೆ ಪ್ರವಾಸಿಗರ ಸಂಖ್ಯೆಯು ಕೂಡ ಅದರಲ್ಲೂ ಕೂಡ ಶನಿವಾರ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಅತಿ ಹೆಚ್ಚಿನ ಸಂಖ್ಯೆ ಬರ್ತಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಬಹುತೇಕ ಮೈಸೂರಿನಲ್ಲಿ ಯಾವ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಈಗಾಗಲೇ ಅಧಿಕೃತವಾಗಿ ಹೋಟೆಲ್ ಅಸೋಸಿಯೇಷನ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾವು ಬೆಂಬಲವನ್ನಂತೂ ನೀಡ್ತಾ ಇಲ್ಲ, ಕೇವಲ ನೈತಿಕವಾದಂತಹ ಬೆಂಬಲ. ಅದರ ಜೊತೆಗೆ ದೇವರಾಜ ರಸ್ತೆಯ ಮಾರಾಟಗಾರರಿರ್ಬೋದು ಅಥವಾ ಬಹುತೇಕ ಆಟೋ ಚಾಲಕರ ಸಂಘಗಳಿರ್ಬೋದು ಮತ್ತು ಸಂತೆಪೇಟೆಯ ವರ್ತಕರಿರ್ಬೋದು, ಹೀಗೆ ಬಹುತೇಕ ಪ್ರಮುಖವಾದಂತಹ ವರ್ತಕ ಸಂಘಟನೆಗಳು ಕೂಡ ಈಗ ಕೇವಲ ನೈತಿಕವಾದಂತಹ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಅಂದರೆ ಅದರ ಅರ್ಥ ಅವ್ರಿಗೆ ಕಾಸ್ ಆಫ್ ಏನು ಇಶ್ಯೂ ಏನಿದೆ, ಇಶ್ಯೂ ಬಗ್ಗೆ ಅವ್ರಿಗೆ ಒಂದು ತಮ್ಮ ಅಭಿಪ್ರಾಯ ಇದೆ. ಆದರೆ ಅದಕ್ಕೆ ಬಂದ್ ಸೊಲ್ಯೂಷನ್ ಅಲ್ಲ ಅನ್ನುವಂಥ ರೀತಿಯಾದಂಥ ವರ್ತನೆ ಹೀಗಾಗಿ ಬಹುತೇಕ ಈ ಕ್ಷಣದವರೆಗೂ ಕೂಡ ಗಮನಿಸ್ತಾ ಇದ್ದರೆ, ಮೈಸೂರಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದರೆ ನಾಳೆ ಬಂದ್ ಆಗುವಂಥ ಯಾವ ಲಕ್ಷಣಗಳು ಕೂಡ ಮೈಸೂರಿನಲ್ಲಿ ಕಂಡು ಬರ್ತಾ ಇಲ್ಲ. ದಿವ್ಯಾ, ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.